ಸದ್ಯ ಟ್ರೆಂಡಿಂಗ್ ಅಲ್ಲಿರೋದು. ಮಿಲ್ಕಿ ಬ್ಯೂಟಿ ಫುಲ್ ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ಈ ಸಾಂಗ್ ಕೇಳಿದಾಗ, ನೀವು ಇದನ್ನ ಮಾಡಬೇಕು ಅಂತ ಅಂದಾಗ ಆ ಸಾಂಗ್ ಕೇಳಿದಾಗ ಹೇಗೆ ಅನ್ನಿಸ್ತು ಆ ಸಾಂಗ್? ಫಸ್ಟ್ಲಿ ಆಲ್ ಆಫ್ ಅ ಸಡನ್ ಬಂದಿದ್ದು ನನಗೆ. ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಈ ತರ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ, ಮಾಡ್ತೀರಾ ಅಂತ ಕೇಳಿದ್ರು. ಅವ್ರು ಆಕ್ಚುಲಿ ಡೌಟಲ್ಲೇ ಮಾಡಿದ್ರು. ಇವನ್ ನನಗೂ ಡೌಟ್ ಇತ್ತು, ಮಾಡ್ತೀನೋ ಇಲ್ವೋ ಅಂತ, ಹೇಗೆ ಅಂತ. ಮಾಡಿದಾಗ ಸಾಂಗ್ ಕಳ್ಸಿದ್ರು, ಸಾಂಗ್ ಕೇಳಿದೆ. ಐ ಥಿಂಕ್ ಒಂದೇ ಸರಿ ನಾನು ಕೇಳಿದ್ದು ಮಿಲ್ಕಿ ಬ್ಯೂಟಿ ಸಾಂಗ್ನ. ತಕ್ಷಣ ಕಾಲ್ ಮಾಡಿದೆ, ಮಾಡ್ತೀನಿ ಅಂತಂದೆ. ಆ್ಯಂಡ್ ಯಾರು ಮಾಸ್ಟರ್ ಅಂತೆಲ್ಲ ಕೇಳಿದಾಗ ಹರ್ಷ ಮಾಸ್ಟರ್ ಅವ್ರು ಮಾಡ್ತಾ ಇದ್ದಿದ್ದು. ಸೊ ಅಫ್ಕೋರ್ಸ್. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಯಾಕಂತಂದ್ರೆ ಅವರು ಹಿ ಈಸ್ ಸೋ ಪ್ರೊಫೆಷ್ನಲ್. ಒಂದು ಆರ್ಟಿಸ್ಟ್ಗೆ ಕಲೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಕಲೆನ ಹೊರಗಡೆ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ. ಸೊ ನನಗೆ ಫಸ್ಟ್ ಸಾಂಗ್ ಕೇಳಿದಾಗ, ಕಮಿಂಗ್ ಟು ಯುವರ್ ಕ್ವೆಶನ್, ಕೇಳಿದಾಗ ಒಂದೇ ಅನ್ಸಿದ್ದು, ತುಂಬಾ ಎನರ್ಜೆಟಿಕ್ ಆಗಿತ್ತು ಸಾಂಗ್. ಸೊ ಈ ಎನರ್ಜಿನ ನಾನು ಹೇಗೆ ಮ್ಯಾಚ್ ಮಾಡ್ಬೋದು, ದಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ದಟ್ ವಾಸ್ ಮೈ ಗೋಲ್. ಸೊ ಐ ಹೋಪ್ ನಾನು ಆ ಗೋಲ್ನ ಅಚೀವ್ ಮಾಡಿದ್ದೀನಿ ಅಂತ. ಸೊ ದಟ್ ವಾಸ್ ಮೈ ಗೋಲ್. ಅದೇ ನಾನು ಚಾಲೆಂಜ್ ಆಗಿ ತಗೊಂಡು ನಾನು ಸಾಂಗ್ ಮಾಡಿದ್ದು. ಹೆಕ್ಟಿಕ್ ಆಗಿತ್ತು, ಬಟ್ ಇಟ್ ವಾಸ್ ರಿಯಲಿ ಗುಡ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಶೂಟ್ ಮಾಡುವಾಗ ನಿಮ್ಗೆ ಅನ್ಸುತ್ತಾ, ಅಂದ್ರೆ ಇದು ಇಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಇತ್ತು ದಟ್. ಆ್ಯಂಡ್ ಆಲ್ಸೋ ವಾಟ್ ಐ ಬಿಲೀವ್ ಇನ್ ಇಸ್, ನಾವೆಷ್ಟು 100 ಅಲ್ಲ 1000% ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಪ್ರತಿಫಲನೂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ತುಂಬಾ ಬಿಲೀವ್ ಮಾಡ್ತೀನಿ ನಾನು. ಎಲ್ಲ ಕಡೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಆ ನೆಗೆಟಿವ್ ಇಂದಾನು ಕಲಿಯೋದು ನಾವಿರುತ್ತೆ. ಆ ನೆಗೆಟಿವ್ನ ನಾವು ಪಾಸಿಟಿವ್ ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಶೂಟ್ ಮಾಡೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಅನ್ಸಿತ್ತು. ಯಾಕಂದ್ರೆ ಅಷ್ಟು ಒಂದು ಹಾರ್ಡ್ ವರ್ಕ್ ಮಾಡಿದಾಗ, ಯಾಕಂದ್ರೆ we didn't have break, like continuously tuck we finished 2 call sheets alle ನಾವು ಮುಗಿಸಿದ್ದು ಸಾಂಗ್ ಇದು. ಸೊ it was an amazing experience, learning experience ಆಗಿರ್ಬೋದು. ಶೂಟ್ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ, ಬಟ್ ಮುಗಿಸಿದ್ಮೇಲೆ ಮನೆಗೆ ಹೋದ್ಮೇಲೆ ಕಾಲೆಲ್ಲ ಕಟ್ಟಾಗಿತ್ತು ನನಗೆ. ಸೊ ಬರೀ ಕಾಲಲ್ಲಿ ಮಾಡಿದ್ನ, ಗಾಯಗಳಾಗಿತ್ತು. ಸೊ ಬಟ್ ಇಟ್ಸ್ ಓಕೆ, ಇಟ್ ವಾಸ್ ಗುಡ್. ಅಂದ್ರೆ ಈಗ ವರ್ತ್ ಇಟ್ ಅಂತ ಹೇಳ್ಬೋದು. ಗಾಯ ಮಾಡ್ಕೊಂಡಿದ್ದಕ್ಕೂ ಒಂದು. ಈಗ ಅಯೋಗ್ಯ ಟೀಮ್ ಜೊತೆ ನೀವು ಕೆಲಸ ಮಾಡಿದ್ರಿ, ಅಯೋಗ್ಯ 2. ಆ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ವಾಟ್ ಅ ಟೀಮ್. ಅಂದ್ರೆ ಒಬ್ರೊಬ್ರಿಂದ ಒಂದೊಂದು ಕಲಿತೆ ನಾನು. ಮಹೇಶ್ ಅವರು, ಅವರ ಹಾರ್ಡ್ ವರ್ಕ್, ಸಿನಿಮಾದ ಮೇಲೆ ಪ್ರೀತಿ, ಬರೀ ಸಿನಿಮಾ ಶೂಟಿಂಗ್ ಮಾಡಿ ಮುಗಿಸಿ ಜನರ ಮುಂದೆ ತಗೋಬರೋದು ಮಾತ್ರ ಅಲ್ಲ, ಅದಾದ ನಂತರ ಪ್ರಮೋಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು. ಜನರಿಗೆ ಅದು ರೀಚ್ ಮಾಡಿಸೋ ರೀತಿ ಇದೆಲ್ಲ ತುಂಬಾನೇ ಅದ್ಭುತ. ಅವ್ರ ಇದು ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ ಅವ್ರದ್ದು, ಅದನ್ನ ಕಲಿತೆ. ಆ್ಯಂಡ್ ನಮ್ಮ ಹೀರೋ ಸತೀಶ್ ಅವರು ಅಷ್ಟೇ. ಹಿ ಈಸ್ ಸಚ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಹ್ಯೂಮನ್ ಆಸ್ ವೆಲ್. ಆಯ್ತಾ? ಸೊ ಅವರಿಂದನೂ ಅಷ್ಟೇ, ಅವರ ಡೆಡಿಕೇಶನ್ ಆಲ್ಸೋ ಇಟ್ಸ್ ಸೋ ಗುಡ್. ನಮ್ಮ ಶಿವರಾಜ್ KR ಪೇಟೆ ಆಗಿರ್ಬೋದು, ನಮ್ಮ ಗಿರಿ ಅವರಾಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಮುನೇಗೌಡ ಸರ್, ಅರ್ಚನಾ ಅವರು, ಎಲ್ಲರೂ ಅಷ್ಟೇ, ಇಡೀ ಟೀಮ್. ನಾಟ್ ಓನ್ಲಿ ಶೂಟಿಂಗ್ ಅಲ್ಲ, ಅದಾದ ನಂತರನೂ ಎಷ್ಟು ಡೆಡಿಕೇಟೆಡ್ ಆಗಿ ಎಲ್ಲರ ಹತ್ರ ಹೋಗಿ, ಎಲ್ಲ ಥಿಯೇಟರ್ಸ್ಗೆ ಹೋಗಿ ಜನರನ್ನ ಮಾತಾಡಿಸಿ, ಅವರ ಒಂದು ರಿವ್ಯೂಸ್ ತಗೊಂಡು ತುಂಬಾ ಖುಷಿ ಆಗುತ್ತೆ. ಐ ಮೀನ್ ಸಚ್ ಅ ಕಂಫರ್ಟಬಲ್ ಟೀಮ್. ಆ್ಯಂಡ್ ಅವ್ರ ಜೊತೆ ಇರೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಐ ಹ್ಯಾಡ್ ಅನ್ ಅಮೇಝಿಂಗ್ ಆ್ಯಂಡ್ ಇಟ್ ವಾಸ್ ಅ ಪ್ರಿವಿಲೇಜ್ ಫಾರ್ ಮೀ ಟು ವರ್ಕ್ ವಿತ್ ಆಲ್ ಆಫ್ ದೆಮ್. ಅಂದ್ರೆ ಅದೊಂದು ಕಂಫರ್ಟ್ ಇದ್ರೆ ಮಾತ್ರ ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯ. ತುಂಬಾ ಕಂಫರ್ಟಬಲ್. ಐ ಮೀನ್ ವೆರಿ ಕಂಫರ್ಟ್. ಆ್ಯಂಡ್ ಒಂದು ತುಂಬಾ ಕಡಿಮೆ ಟೈಮಲ್ಲಿ ತುಂಬಾ ಒಳ್ಳೆ ಬಾಂಧವ್ಯ ಬೆಳೀತು. ಸೊ ಅದು ತುಂಬಾ ಖುಷಿ ಇದೆ ನನಗೆ. ಲೈಫ್ ಟೈಮ್ ನಾವು ತಗೊಂಡು ಹೋಗ್ಬೋದು. ಈ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದಿರಾ, ಪ್ಲಸ್ ತುಂಬಾ ಗ್ಲಾಮರಸ್ ಆಗಿ ಕಾಣಿಸಿದಿರಾ. ಇದಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ಈ ಒಂದು ಸಾಂಗ್ಗೆ ಅಂತ? ಅದೇ ನಾನು ಹೇಳ್ದಾಗೆ ಕಡಿಮೆ ಟೈಮ್ ಇತ್ತು. ಐ ವಾಸ್ ಆಕ್ಚುಲಿ ಇನ್ ಮೈ ವೆಯ್ಟ್ ಲಾಸ್ ಜರ್ನಿ. ವರ್ಕ್ಔಟ್ ಮಾಡ್ತಾ ಇದ್ದೆ. ಐ ವಾಂಟ್ ಮೋರ್ ದೆನ್ ಎನಿಥಿಂಗ್, ಐ ವಾಂಟೆಡ್ ಟು ಗೆಟ್ ಫಿಟರ್. ಸೊ ಅದು ನನಗೆ
ಇಂಪಾರ್ಟೆಂಟ್ ಆಗಿ ಐ ವಾಂಟೆಡ್ ಟು ಈಟ್ ಕ್ಲೀನ್, ಓಕೆ ಫಿಟ್ ಆಗಿರಬೇಕು, ಒನ್ಸ್ ಇನ್ ಅ ವೈಲ್ ಸ್ವಲ್ಪ ಆ ಕಡೆ ಈ ಕಡೆ ತಿನ್ನೋದು ಇಟ್ಸ್ ಫೈನ್. ಅದು ನನ್ನ ತಲೆಯಲ್ಲಿ ಇದ್ದಿದ್ದು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಐ ವಾಸ್ ಇನ್ ದಟ್ ಜರ್ನಿ. ಸೊ ದಟ್ ಟೈಮ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು. ಸೊ ಆ ಟೈಮಲ್ಲಿ ಇನ್ನು 1 month ಟೈಮ್ ಇತ್ತು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಮೋರ್ ವಿಗ್ರಸ್ ಆಗಿ ಶುರು ಮಾಡಿದೆ ನಾನು ಸ್ವಲ್ಪ. ಹೌದು. ಆ್ಯಂಡ್ ಅದಕ್ಕಿಂತ ಮುಂಚೆ ಡಾನ್ಸ್ ಪ್ರಾಕ್ಟೀಸ್ ಅಂತ ಬಂದಾಗ 2 days ಪ್ರಾಕ್ಟೀಸ್ ಮಾಡಿದ್ವಿ ನಾವು. ದಟ್ ವಾಸ್ ಹೆಕ್ಟಿಕ್ ಟು ಬಿ ಫ್ರ್ಯಾಂಕ್. ಬೆಳಿಗ್ಗೆ ಐ ಯೂಸ್ ಟು ಫಿನಿಶ್ ಮೈ ವರ್ಕ್ಔಟ್, 1 hour ಟ್ರೈನಿಂಗ್ ಮಾಡ್ತಾ ಇದ್ದೆ, ಆ್ಯಂಡ್ 1 hour ಅಗೇನ್ ಕಾರ್ಡಿಯೋ, ಆ್ಯಂಡ್ ದೆನ್ ಅಗೇನ್ ಬೈ ಈವ್ನಿಂಗ್ 4 hours ಆಫ್ ಡಾನ್ಸ್ ಪ್ರಾಕ್ಟೀಸ್. ಸೊ ಇಟ್ ವಾಸ್ ವೆರಿ ವೆರಿ ಹೆಕ್ಟಿಕ್, ಬಟ್ ಇಟ್ ವಾಸ್ ವರ್ತ್ ಇಟ್. ಸೊ ರಿಯಲಿ ಇಟ್ ವಾಸ್ ವರ್ತ್ ಇಟ್. ಆ್ಯಂಡ್ ಬಿಕಾಸ್ ಅದು ಶೂಟಿಂಗ್ ಹೋದಾಗ ಆನ್ ಸೆಟ್ ಟಕ್ 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 ವಿ ಫಿನಿಶ್ಡ್. ಅಲ್ಲಿ ಟೈರ್ಡ್ನೆಸ್ ಅನ್ನೋದು ಇಟ್ಸ್ ಓಕೆ ವೆನ್ ದ ರಿಸಲ್ಟ್ ಇಸ್ ಕಮಿಂಗ್ ಸೋ ವೆಲ್ ಅಂತ ಅಂದಾಗ. ಸೊ ಆರಾಮಾಗಾಯ್ತು, ಸಲೀಸಾಗಿ ಮುಗೀತು ಅಂತಾನೆ ಹೇಳ್ಬೋದು.